ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗೆ ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಸಹಸ್ರಾರು ಜನ ಲೈಕ್ ಮಾಡತ್ತೀರಿ, ಕಮೆಂಟ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ. ಅವ್ರಿಗೆಲ್ಲ ಅನಂತ ಅನಂತ ನಮಸ್ಕಾರಗಳು. ಬೀದರ್ದಿಂದ ಚಾಮರಾಜನಗರ ಮಠ ಅವ್ರ ಸಂಘಟನೆ ರಾಜ್ಯದಾಗ ಬಹುತೇಕ ರಾಜಕಾರಣ ಮಾಡವ್ರ ಅವ್ರ ಹೆಸರು ಕೇಳಿಲ್ಲ ಅನ್ನಂಗಿಲ್ಲ. 1997ರಾಗ ಸತೀಶ್ ಜಾರಕಿಹೊಳಿ ಅವರು MLC ಆಗಿ ಆಯ್ಕೆ ಆಗ್ತಾರ. ಅಂದ್ರೆ 97 ಬರೋಬ್ಬರ 29 ವರ್ಷ ಅವ್ರ ರಾಜಕಾರಣದಾಗ ಬಂದ್ 29 ವರ್ಷ ಜಾರಕಿಹೊಳಿ ಕುಟುಂಬ. ಆನಂತರ ರಮೇಶ್ ಜಾರಕಿಹೊಳಿ ಅವರು MLA ಆಗ್ತಾರ, ಬಾಲಚಂದ್ರ ಜಾರಕಿಹೊಳಿ ಅವರು ಆಗ್ತಾರ, ಆಮೇಲೆ ಲಖನ್ ಜಾರಕಿಹೊಳಿ ಅವರು MLC ಆಗ್ತಾರ. ಅವ್ರ ಮಗಳು ಸತೀಶ್ ಜಾರಕಿಹೊಳಿ ಅವ್ರ ಮಗಳು ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಲೋಕಸಭಾ ಸದಸ್ಯರಾಗ್ತಾರೆ. ಮನೆಯೊಳಗೆ 5 ಜನ. ಇಂತ ಒಂದು ದೊಡ್ಡ ಜಿಲ್ಲೆ 30 ವರ್ಷದಾಗ ಇವತ್ತು ಅವ್ರ ಹೆಸರ ಮುಖ್ಯಮಂತ್ರಿ ಒಂದು ಹುದ್ದೆಗೆ ಕೇಳಿ ಬರತೈತಿ. ಸತೀಶ್ ಜಾರಕಿಹೊಳಿ ಅವ್ರ ಹೆಸರಾಗ್ಲಿ, ಅವ್ರ ಸಹೋದರ ಇವತ್ತ ಅವ್ರು ಯಾವ ಪಕ್ಷದಾಗ ಅದಾರಲ್ಲ, ಯಾವುದೇ ಸರ್ಕಾರ ಬಂದ್ರು ಅವ್ರ ಮನೆಯವ್ರನ್ನೊಬ್ರನ್ನ ಮಂತ್ರಿ ಮಾಡ್ಬೇಕನ್ನುವಟ್ಟ ಆ ಪಕ್ಷದ ಮ್ಯಾಗ ಅವ್ರು ಹಿಡಿತ ಸಚಿದಾರೆ. ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, BJP ಇರ್ಲಿ. ಅಂದ್ರೆ ಒಂದು ಸಂಘಟನಾ ಅವ್ರ ಅಂತ್ಯಕ ಐತೆ ಅಥವಾ ಆ ಶಕ್ತಿ ಐತೆ, ಆ ಶಣೆತನ ಐತೆ. ಅದ್ ಹೆಂಗ್ ಆರಿಸಿ ಬರ್ಬೇಕು, ಯಾವ ಪಕ್ಷದ ಕೂಡ ಏನ್ ಮಾಡ್ಬೇಕು ಅನ್ನೋದು. ಆದ್ರ ಅವ್ರ ಇತ್ತೀಚೆಗೆ ಅವ್ರ ಹೇಳಿಕೆಗಳು ಬಹಳ ಗೊಂದಲಕ್ಕ, ಅವರ ಹೇಳಿದ್ದು ನಿಮ್ ಕ್ಲಿಪ್ಪಿಂಗ್ ತೋರಿಸ್ತಾನ. ಅವ್ರ ಹೇಳಿಕೆಗಳು ಬಹಳ ಗೊಂದಲಕ್ಕ, ಆ ಕುಟುಂಬದ ಹೇಳಿಕೆಗಳ ಇವ್ರು ಯಾಕೆ ಹಿಂಗ ಹೇಳ್ತಾರ ನನಗಂತೂ ತಿಳಿವತ್ತ. ಅದನ್ನ ನಿಮ್ ಮುಂದೆ ಇಡತ್ತೇನೆ, ನೀವು ಅದನ್ನ ನಿಮಗ್ ತಿಳಿದಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಒಂದು ಇವತ್ತ ರಮೇಶ್ ಜಾರಕಿಹೊಳಿ ಅವರ ಪೌರಾಡಳಿತ ಸಚಿವರು ಇದ್ರು ಕಾಂಗ್ರೆಸ್ನಾಗ. ಅವ್ರ ಸತೀಶ್ ಜಾರಕಿಹೊಳಿ ಅವ್ರ ಮುಖ್ಯಮಂತ್ರಿ ಮಾಡೋದು ಅವ್ರ ಹಿರಿಯರ ಅವ್ರ ಮನ್ಯಾಗ. ಆದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಮುಖ್ಯಮಂತ್ರಿ ಮಾಡೋ ಮಟ್ಟ ನಾ ನಿದ್ದೆ ಮಾಡುದಿಲ್ಲ ಅನ್ನೋದು ಹೇಳಿದ್ದು ಸ್ಟೇಟ್ಮೆಂಟ್ ಐತೆ. ಸತೀಶ್ ಜಾರಕಿಹೊಳಿ ಅವ್ರ ನಾ ಮುಖ್ಯಮಂತ್ರಿ ಮಾಡ್ತೇನೆ, ನಾನೇನ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಲ್ಲ ಅಂತಿದ್ರು. ಆಮ್ಯಾಗ ಅವ್ರು BJPಗೆ ಹೋದ್ರು, ಅದು ಸೆಕೆಂಡ್ರಿ. ಆನಂತರ ಸತೀಶ್ ಜಾರಕಿಹೊಳಿ ಅವರು ಈಗ 4-5 ವರ್ಷದಿಂದ ಹೇಳತ್ತಾರ ಅವ್ರ ನಾ KPCC ಅಧ್ಯಕ್ಷ ಆಗ್ತಾನೆ. ಇವತ್ತು KPCC ಅಧ್ಯಕ್ಷ ಆಗುವ ಹಂತದಾಗ ಅದಾರ ಅವ್ರು. ಯಾವ್ದು ಕಂಡೀಷನ್ದಾಗ ಒಂದ್ ಸ್ವಲ್ಪ ಮಂತ್ರಿ ಬಿಡ್ಬೇಕು ಅಥವಾ ಒಂದು ತಗೋಬೇಕು ಅನ್ನೋದು ಹಿಂಗೇನೋ ನಡೆದೈತೆ. ಬಹುತೇಕ ಅವ್ರ KPCC ಅಧ್ಯಕ್ಷರಾದ್ರೂ ಆಗ್ಬಹುದು ಸತೀಶ್ ಜಾರಕಿಹೊಳಿ ಅವ್ರ. ಇವತ್ ನಾ 2028ಕ್ಕ ನಾ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ, ಮತ್ತೆ ಹೆಚ್ಚ ಕಡಿಮೆ KPCC ಅಧ್ಯಕ್ಷರಾದ್ರ ಸರ್ಕಾರ ಬಂದ್ರೆ ಮುಖ್ಯಮಂತ್ರಿನೂ ಆಗ್ಬಹುದು. ಸತೀಶ್ ಜಾರಕಿಹೊಳಿ ಅವರು ಮುಂದಿನ CM ಅಂತಿದ್ದಾರೆ. ಈ ಅವಧಿಗೆ ಬರೋಲ್ಲ, ನಾವು ಮುಂದಿನ ಅವಧಿ ಅಂತ ಹೇಳಿದ್ವಿ. ನೋಡೋಣ, ಕಾದು 28ರಿಗೆ ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ. ಟ್ರೈ ಮಾಡ್ತೇವೆ ಅಂತ ಹೇಳಿದ್ವಿ. ಈ ಅವಧಿಗೆ ನಮ್ಮ ಪ್ರಶ್ನೆ ಇಲ್ಲ. ಆದ್ರೆ ಅವ್ರದೇ ಸಹೋದರ, ಖಾಸ್ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಅವರ 2028ಕ್ಕ ಯಾವುದೇ ಪರಿಸ್ಥಿತಿ ಒಳಗೆ BJP ಸರ್ಕಾರ ಬರ್ತೈತೆ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರ ಸ್ಟೇಟ್ಮೆಂಟ್ಗಳ ಇವ. 2028 ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರೋದು ಫಿಕ್ಸ್. ಯಾಕಂದ್ರೆ ಚಿತ್ರಕೂಟಾಗ ಏನಾಗ್ತದೆ, ನಮ್ಮ ಸರ್ಕಾರ ಬಂದ ನಂತರ ಏನೆಲ್ಲ ಐತಿಲ್ಲ ಉಳಿದೈತಿಗೆಲ್ಲ ಈಗೆಲ್ಲ ಕೇರ ಕಾಂಗ್ರೆಸ್ ಇದಾರೆ. ತಾಯಂದ್ರಿಗೆ 2,000 ರೂಪಾಯಿ ಕೊಡತ್ತು, ಬಸ್ ಫ್ರೀ ಐತಿ, ಎಲ್ಲ ಅವರ ಅಂತ. ಅದಕ್ಕೆ ಅವಾಗ ನಾವೆಲ್ಲ ಫ್ರೀ ಕೊಟ್ಟು ಕೆಲಸ ಮಾಡ್ಬೇಕಾರೆ ಹೆಚ್ಚಿನ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ನಮ್ಮ ಸರ್ಕಾರ ಖಂಡಿತ ಬರ್ತೈತಿ. ಯಾವುದೇ ಪರಿಸ್ಥಿತಿ BJP ಸರ್ಕಾರ ಬರ್ತೈತಿ 2028 ಅಂತ ಬಾಲಚಂದ್ರ ಜಾರಕಿಹೊಳಿ ಅವರು. ಇನ್ನು ಅವ್ರ ಕಿರಿಯ ಸಹೋದರ ಮಾಸ್ಟರ್ ಮೈಂಡ್ ಅಂತೂ ನಾನು ಅವ್ರಿಗೆ ಬಹಳ ವೈಯಕ್ತಿಕವಾಗಿ ಅವ್ರ ಶಾನ್ಯರ್ ಅಂತೂ ಐತೆ. MLC ಆದವ್ರು, ಅವ್ರು ಪಕ್ಷೇತರಾಗಿ MLC ಆದವ್ರು ಬೆಳಗಾವಿ ಜಿಲ್ಲಾದಾಗ. ಅವ್ರ ಲಖನ್ ಜಾರಕಿಹೊಳಿ ಅವ್ರ ಈ ಒಂದ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೊಟ್ಟ ಮ್ಯಾಗ ಒಂದ್ ಹೇಳಿಕೆ ಕೊಡ್ತಾರ. ಸಿದ್ದರಾಮಯ್ಯನವ್ರು ಇಳಿಸಿತ್ತಪ್ಪ, ಒಮ್ಮೆ ಕಾಂಗ್ರೆಸ್ ಲಿಂಗಾಯತ ಸಮಾಜಕ್ಕ ಲಿಂಗಾಯತ ಸಮಾಜ ತುಳಿತು, ಈಗ ಹಾಲ್ಮತ ಕುರುಬ ಸಮಾಜ ತುಳಿತು. 2028ಕ್ಕ ಕಾಂಗ್ರೆಸ್ 40 ಸೀಟ್ ಬರುದಿಲ್ಲ ಅಂತೂ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ ಲಖನ್ ಜಾರಕಿಹೊಳಿ ಅವರು. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ ಪತನಕ್ಕೆ ಕಾರಣ ಆಗುತ್ತೆ, ಅಧೋಗತಿಗೆ ಅದು ಹೋಗುತ್ತದೆ. ಯಾಕಂದ್ರೆ ಸಿದ್ದರಾಮಯ್ಯ ಇರೋದ್ರಿಂದ ಈಗ 3 ವರ್ಷ ಆರ್ಥಿಕ ಪರಿಸ್ಥಿತಿ ಹಿಂಗೆ ನಿಗ್ಸ್ಕೊಂಬಂದ್ರೆ ಅವ್ರ ಯಾರಿಗೂ ಸಮಸ್ಯೆ ಆಗಲ್ಲಂಗೆ ನಿಗ್ಸ್ಕೊಂಬಂದ್ರು. ಈಗ ಗ್ಯಾರಂಟಿ ವಾರಂಟಿ ಏನು ಕೊಟ್ಟಿದ್ದಾರೆ ಇವರು ಕಾಂಗ್ರೆಸ್ ಅವ್ರು ಸಿದ್ದರಾಮಯ್ಯಿಂದ ಇದೆಲ್ಲ ಗ್ಯಾರಂಟಿಗೆ 3 ವರ್ಷ ಸಮಸ್ಯೆ ಆಗಲ್ಲಂಗೆ ಬಂತು. ಆಮೇಲೆ ಇದೇನಾಕೈತಿ ಮುಂದೆ ಬರ್ತಾರೆ ಗ್ಯಾರಂಟಿ ಐತಿ ಸ್ಟಾಪ್ ಆಗಿ ಆಕೈತಿ. ಅದು ಅದ್ರಾಗೇನು ಎರಡನೇ ಮಾತಿಲ್ಲ. ಮತ್ತಿನ್ನು ಇದೇನು ಸರ್ಕಾರಿ ನೌಕರಿ ಸಂಬಳ ಕೊಡ್ತಾರೆ ಅದು ಸುದಕ್ಕೆ ಸಮಸ್ಯೆ ಆಗುತ್ತೆ ಕರ್ನಾಟಕ. ಆ ಲೆವೆಲ್ ಬಂದ್ಬಿಡ್ತೈತಿ. ಸಿದ್ದರಾಮಯ್ಯ ಅವರು ಈ ಹೈಕಮಾಂಡ್ ಯಾರೋ ಅವನೊಬ್ಬ ಸುರ್ಜಿವಾಲ ಯಾರೋ ವೇಣುಗೋಪಾಲ್ ಅಂತ ಅವ್ರು ಕನ್ನಡ ಮಾತಾಡಕ್ ಬರೋದಿಲ್ಲ, ಇಲ್ಲಿ ಸಮಸ್ಯೆ ಗೊತ್ತಿಲ್ಲ. ಇವ್ರು ಬಂದು ಅಲ್ಲಿ ಕೂತು ಹೈಕಮಾಂಡ್ ಡೈರೆಕ್ಷನ್ ಕೊಡೋರು. ಹಿರಿಯ ನಾಯಕರು, ಒಂದು ಕುರುಬ ಸಮಾಜ ದೊಡ್ಡ ಮಾಸ್ ಲೀಡರ್. ಈಗ ಕುರುಬ ಸಮಾಜಕ್ಕೆ ದೊಡ್ಡ ಒಂದು ಅನ್ಯಾಯ ಮಾಡಿದಂಗೆ. ವೀರೇಂದ್ರ ಪಾಟೀಲ್ ಅವರಿದ್ದಾಗೂ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಮಾಡ್ರು.
ಈಗ ಒಂದು ದೊಡ್ಡ ಸಮಾಜ ಕುರುಬ ಸಮಾಜ ಇದಕ್ಕೆ ಅನ್ಯಾಯ ಮಾಡ್ತಾರೋ ಅದಕ್ಕೆ ಇನ್ನು ಕಾಂಗ್ರೆಸ್ ಪಕ್ಷ ಏನೈತಿ ಇನ್ನಿದು 2028ಕ್ಕೆ 40ಕ್ಕೆ ಬಂದ್ ಹೋಯ್ತಾರೆ ಆಶ್ಚರ್ಯ ಪಡುವಂತ ವಿಷಯ ಅಲ್ಲ. ಅಂದ್ರೆ ಒಟ್ಟಾರೆ ಇದೇನ ಗೊಂದಲದ ಹೇಳಿಕೆಗಳಿವ ಒಂದಕ್ಕೊಂದು ಎಲ್ಲೂ ನನಗಂತೂ ತಾಳೆ ಆಗವಲ್ವು. ಒಂದ್ ಕಡೆ 28ಕ್ಕ ಮುಖ್ಯಮಂತ್ರಿ ಆಗ್ಬೇಕನ್ನೋ ಇದ್ರಲಿಕ್ಕೆ ಒಂದು ಕನಸಿನಿಂದ ಸತೀಶ್ ಜಾರಕಿಹೊಳಿ ಅವರು ಒಂದು ಮೈದಾನ ಕೆಪಿಸಿಸಿ ಅಧ್ಯಕ್ಷ ತಗೊಳ್ಳೋ ಮಟ್ಟಕ್ಕೆ ಬೆಳೆದಾರ ಈಗ. ಅಂದ್ರೆ ಕೆಪಿಸಿಸಿ ಅಂದ್ರೆ ಮುಖ್ಯಮಂತ್ರಿ ಆಗೋ ಮಟ್ಟಕ್ಕೆ. ಒಂದ್ ಕಡೆ ಬಾಲಚಂದ್ರ ಜಾರಕಿಹೊಳಿ ಅವ್ರ ಆತು, ರಮೇಶ್ ಜಾರಕಿಹೊಳಿ ಅವ್ರ ಆತು, ಅವ್ರು ಯಾರು ಹೇಳ್ತಾರಲ್ಲ ಅವ್ರ ಇಬ್ರೊಳಗ ಒಬ್ರು ಮಂತ್ರಿ ಆಗ್ತಾರೋ, ಅವ್ರು ಏನ್ ಹೇಳಿದ್ದು ಸರ್ಕಾರದಾಗ ನಡೀತೈತಿ, ಉಸ್ತುವಾರಿ ಮಂತ್ರಿಗಳು ಆಗ್ತಾರ, ಹಂಗ ಅವ್ರು ಬಿಜೆಪಿಯಾಗ ಇಟ್ಕೊಂಡಾರ. ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಮ್ಯಾಗ ಕಂಟ್ರೋಲಿಂಗ್ ಇಟ್ಕೊಂಡಾರ. ಆದ್ರೆ ಇವ್ರ ಹೇಳಿಕೆಗಳಂತೂ ನನಗೆ ಗೊಂದಲಮಯ ಅನ್ಸತ್ತಾವ. ಅದಕ್ಕ ಅವರ ಅಭಿಮಾನಿಗಳಾತು, ಚಿಂತಕರಾತು, ಬುದ್ಧಿವಂತರಾಗ್ತು, ಇವು ಹೇಳಿಕೆ ಒಂದ್ಕೊಂದ್ ತಳೆ ಆಗವಲ್ಲು. ಇದಕ್ಕೆ ನಿಮ್ಮ ಅನಿಸಿಕೆಗಳು ಹೇಳ್ರಿ. ಒಟ್ಟಾರೆ ಈ ಅನಿಸಿಕೆ ಕಮೆಂಟ್ ಮಾಡಿ ತಾವು ಹೇಳ್ಬೇಕು. ನನಗಂಕ ಇದು ತಿಳಿವಾತು, ನಿಮ್ ಮುಂದಿಟ್ಟಿದ್ದೇನೆ. ನಮಸ್ಕಾರ.